ಒಂದು ಕಡೆ ಭೀಕರ ಬರಗಾಲ, ಮತ್ತೊಂದೆಡೆ ಹನಿ ಹನಿ ನೀರಿಗೂ ತಾತ್ವಾರ. ಇಂತಹದರ ನಡುವೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವಿರಾರು ಲೀಟರ್ ನೀರು ಪೋಲಾದ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ಚಳ್ಳಕೆರೆ ರಸ್ತೆಯಲ್ಲಿ ನಡೆದಿದೆ. ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಸ್ತೆ ದುರಸ್ತಿ ಮಾಡಿಸುವ ವೇಳೆ ಶಾಂತಿಸಾಗರದ ನೀರಿನ ಪೈಪ್ಲೈನ್ ಒಡೆದು ನೀರು ಪೋಲಾಗಿದೆ. ಜೆಸಿಬಿ ಮೂಲಕ ರಸ್ತೆ ವಿಸ್ತೀರ್ಣ ಕಾಮಗಾರಿ ಮಾಡುವಾಗ ಶಾಂತಿಸಾಗರದ ಮೇನ್ ಪೈಪ್ಲೈನ್ ಒಡೆದು ನೀರು ಪೋಲಾಗಿದೆ. ನೀರು ಪೋಲಾಗುತ್ತಿದ್ದು ಜನರು ಬಿಂದಿಗೆ ಹಿಡಿದು ನೀರು ತುಂಬುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಇಲ್ಲಿಯ ನಿವಾಸಿಗಳು ನೀರಿಗಾಗಿ ಪರದಾಡುತ್ತಿದ್ದರು. ಅಧಿಕಾರಿಗಳ ಬಳಿ ನೀರು ಬಿಡಿ ಎಂದು ಕೇಳಿದರೆ ಉಡಾಫಿ ಉತ್ತರ ನೀಡುತ್ತಾರೆ ಎಂದು ಆರೋಪಿಸಿದ್ದಾರೆ. ನೀರಿನ ಸಮಸ್ಯೆ ಒಂದ್ ತಿಂಗಳಾದ್ರೂ ಬಿಡಲ್ಲ. ಅವಾಗ ಬಿಡ್ತೀನಿ ಇವಾಗ ಬಿಡ್ತೀನಿ ಅಂತ ಹೇಳಿ ಬಿಡೋದಿಲ್ಲ. ಎಲ್ಲ ಸುಮ್ನೆ ಆ ಕಡೆ ಈ ಕಡೆ ಓಡಾಡ್ತಿರ್ತೀವಿ. ಮುನ್ಸಿಪಾಲ್ಟಿಗೆ ಹೋದ್ರುನು ಅಲ್ಲಿಗೆ ಹೋದ್ರುನು ಬಿಡಲ್ಲ ಸರ್. ನಮ್ಗೆ ನೀರೇ ಬಿಡಲ್ಲ, ನೀರ್ ಏರಲ್ಲ ಅಂತಾರೆ. ದುಡ್ಡು ಕೊಟ್ಟದ ಕಡೆ ಬಿಡ್ತಾರೆ. ನಾವ್ ಸುಮ್ನೆ ನೋಡಿ ಹಂಗಾರೆ ಇನ್ನೊಂದ್ ದೋಣಿ ಬಂದ್ರೆ ಅವ್ರಿಗೆ ಸಮಸ್ಯೆ ಆಗಿರ್ತತೆ. ಅವ್ರಿಗೆ ನೀರಿರಲ್ಲ, ನಮಗ್ ಬಿಡಲ್ಲ ಸರ್. ನಮ್ಗೆ ನೀರಿಂದ ಬಹಳ ತೊಂದರೆ ಆಗೈತೆ ಬಾರಿ. ಇನ್ನು ನೀರು ಗಂಟೆಗಳಿಗೆ ನೀರು ಬಿಡಿ ಎಂದು ಕೇಳಿದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ. ಅಲ್ಲದೆ ಹಣ ಕೊಟ್ಟವರಿಗೆ ನೀರು ಬಿಡುತ್ತಾರೆ ಎಂದು ಸ್ಥಳೀಯರು ಆರೋಪಿಸಿದ್ದು ಆಕ್ರೋಶ ಹೊರಹಾಕಿದ್ದಾರೆ. 5ನೇ ವಾರ್ಡ್ನಲ್ಲಿ 8ನೇ ವಾರ್ಡ್ನಲ್ಲಿ ಬಹಳ ತೊಂದರೆ ಇದೆ ನೀರಿಂದು. ನಮ್ಮ ಏರಿಯಾದಲ್ಲಿ ಸಾಕಷ್ಟು ನೀರಿದೆ, ಅದನ್ನು ಬಿಡಕ್ಕೆ ಕಾರ್ಯನಿರ್ವಹಿಸ್ತಿಲ್ಲ ಮುನ್ಸಿಪಾಲಿಟಿ ಅವರು. ನೀರು ಬಿಡ್ರಿ ಅಂತ ಕೇಳಿದ್ರೆ ಹೆಣ್ಮಕ್ಳ ಮೇಲೆ ಏಕವಚನದಲ್ಲಿ ಮಾತಾಡ್ತಾರೆ, ಬಹಳ ದೌರ್ಜನ್ಯ ಮಾಡ್ತಿದ್ದಾರೆ. ಇಲ್ಲಿ ನೀರಿಲ್ಲ ಅಂದ್ರು. ಇವತ್ತು ರಸ್ತೆ ಕಾಮಗಾರಿ ನಡಿಬೇಕಾದ್ರೆ ಸೂಳೆಕೆರೆ ಪೈಪ್ ಹೊಡ್ತಿದೆ. ನೀವು ಬಂದು ಪಟ್ಟಣ ಪಂಚಾಯತಿಯವರು ನೋಡ್ಬೋದು ಎಷ್ಟು ನೀರು ಬರ್ತಿದೆಯಲ್ಲ ಅಂತೇಳಿ. ಇಷ್ಟು ದಿನ ನೀರಿಲ್ಲ ಅಂದ್ರು. ಈಗ ರಸ್ತೆ ಕಾಮಗಾರಿ ನಡೆದು ಪೈಪ್ ಹೊಡೆದಿರೋದು ಎಷ್ಟು ನೀರು ಸೋಲ್ ಆಗ್ತಿದೆ ಬಂದು ನೋಡಕ್ ಹೇಳ್ರಿ ಪಟ್ಟಣ ಪಂಚಾಯತರಿಗೆ. ನೀರಿಲ್ಲ ಅಂತಾರಲ್ಲ, ನೀರು ಇಷ್ಟಿಂದ ಹೆಂಗ್ ಬಂದು ಮತ್ತೆ ನೀರು ಬಿಡ್ರಿ ಅಂದ್ರೆ ದಿನಕ್ಕೊಂದೊಂದು ಸಭಾ ಬೆಳ್ತಾರೆ. ಕೇಳೋದ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಇವರು. ಇಲ್ಲಿ ವಿಜಯ್ ಕುಮಾರ್ ಅಂತ ಹುಡುಗ ಇದ್ದಾನೆ, ಕೆಲಸ ಅವನದಲ್ಲ, ಅವ್ರ ತಾಯಿಯವ್ರ ಕೆಲಸ ಮಾಡ್ತಿರೋದು ಅವನು. ಆದ್ರೂ ಅಷ್ಟು ಡಿಮ್ಯಾಂಡ್ ಅವನಿಗೆ. ದುಡ್ಡು ಕೊಟ್ಟವ್ರ ಮನೆಗೆ ನೀರು ಬಿಡ್ತಾನೆ. ಅವನೇನು ಪರ್ಮನೆಂಟ್ ಕೆಲಸ ಅಲ್ಲ. ಅವ್ರ ತಾಯಿಯಾರು ಸೈನ್ ಮಾಡ್ತಾರೆ, ಇವನ್ ಬಂದು ನೀರು ಬಿಡ್ತಾನೆ. ಆ ಕೆಲಸನೂ ಕರೆಕ್ಟಾಗಿ ಇವನಿಗೆ ನಿರ್ವಹಿಸಕ್ ಆಗ್ತಿಲ್ಲ ಅಂತಾರನ್ನ ಪಟ್ಟಣ ಪಂಚಾಯತ್ ಇಟ್ಕೊಂಡು ಎಲ್ಲ ದಾದಾಗಿರಿ ಮಾಡ್ತಿದ್ದಾರೆ ಇಲ್ಲಿ. ರಿಪೋರ್ಟ್ DTV ನ್ಯೂಸ್.